ಹಾಯ್ ನ್ಯೂ ಮಾಮೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಲು. ಈ ವಿಡಿಯೋದಲ್ಲಿ ಸುಲಭವಾಗಿ 3 ತಿಂಗಳ ಮಗುವಿನ ತೂಕ ಹೆಚ್ಚಿಸಲು ಟಿಪ್ಸ್. ನಿಮ್ಮ ಮಗು ತೂಕ ಹೆಚ್ಚುತ್ತಿಲ್ಲವೇ? ಇಂದು ಮಗುವಿನ ತೂಕ ಆರೋಗ್ಯಕರವಾಗಿ ಹೆಚ್ಚಿಸಲು ಸರಳ ಮತ್ತು ಸುರಕ್ಷಿತ ಟಿಪ್ಸ್ ತಿಳಿಯೋಣ. ಐಡಿಯಲ್ ಬೇಬಿ ವೇಟ್ ಎಷ್ಟಿರಬೇಕು? ಆರೋಗ್ಯಕರ 1 ತಿಂಗಳ ಒಳಗಡೆ ಕಳೆದುಕೊಂಡ ತೂಕ ಮತ್ತೆ ರೀಗೇನ್ ಆಗುತ್ತದೆ. ತೂಕ ಹೆಚ್ಚಿಸಲು ಟಿಪ್ಸ್. ಈಗ ಟಿಪ್ ನಂಬರ್ 1, ತಾಯಿಯ ಹಾಲೇ ಮುಖ್ಯ. ಮೊದಲ 6 ತಿಂಗಳು ತಾಯಿಯ ಹಾಲೇ ಅತ್ಯುತ್ತಮ ಆಹಾರ. ಪ್ರತಿ 2 ರಿಂದ 3 ಗಂಟೆಗೆ ಮಗುವಿಗೆ ಹಾಲು ಕೊಡಿ. ಅತ್ತಾಗ ಮಾತ್ರವಲ್ಲ, ನಿಯಮಿತವಾಗಿ ಹಾಲು ಕೊಡುವುದು ತುಂಬ ಮುಖ್ಯ. ನೈಟ್ ಫೀಡಿಂಗ್ ಬಹಳ ಮುಖ್ಯ. ಆದಷ್ಟು ನೈಟ್ ಫೀಡಿಂಗ್ ಮಾಡಿ. ಟಿಪ್ ನಂಬರ್ 2, ಬೇಬಿ ಪ್ರೀಟರ್ಮ್ ಬೇಬಿ ಇದ್ದರೆ ಬೇಬಿ ವೇಟ್ ಗೇನ್ ಆಗೋವರೆಗೆ ನೀವು ಸ್ಪಾಂಜ್ ಬಾತೆ ಕೊಡಬೇಕು. ಸ್ನಾನ ಮಾಡ್ಸೋಕ್ಕೆ ಹೋಗಬಾರ್ದು. ನಾರ್ಮಲ್ ಆಗಿ ಡೆಲಿವರ್ ಆಗಿದ್ದರೆ, ನಾರ್ಮಲ್ ಬೇಬಿ ಇದ್ದರೆ ನೀವು ಸ್ನಾನ ಮಾಡಿಸ್ಬೋದು. ಟಿಪ್ ನಂಬರ್ 3, ಆಯಿಲ್ ಮಸಾಜ್ ಬಹಳ ಮುಖ್ಯ. ಇದರಿಂದ ಅವರಿಗೆ ಸರ್ಕ್ಯುಲೇಷನ್ ಮತ್ತು ಡೈಜೆಷನ್, ಏನಾದರೂ ಗ್ಯಾಸ್ ಬಿಲ್ಡಪ್ ಆಗಿದ್ದರೆ ಎಲ್ಲ ಕಡಿಮೆ ಆಗುತ್ತದೆ. ಡೈಜೆಷನ್ ಹಾಗೂ ಅವರಿಗೆ ಹೊಟ್ಟೆ ಒಳಗೆ ಗ್ಯಾಸ್ ತುಂಬಿದರೆ ಕಡಿಮೆ ಆಗುತ್ತದೆ. ಹೊಟ್ಟೆ ಭಾಗದಲ್ಲಿ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ದಿನಾಲು. ಟಿಪ್ ನಂಬರ್ 4, ಸನ್ಲೈಟ್. ಇದು ಬಹಳ ಮುಖ್ಯ. ಸೂರ್ಯದ ಕಿರಣಗಳು ದಿನಾಲು 10 ರಿಂದ 15 ನಿಮಿಷ ಕಾಲ ಬಿಸಿಲು ಕಡೆ ಕರೆದುಕೊಂಡು ಹೋಗಿ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಸನ್ಲೈಟ್ ಬೆಸ್ಟ್. ಸನ್ಲೈಟಿಂದ ಬೆನಿಫಿಟ್, ಪ್ರಾಪರ್ ಬೋನ್ ಡೆವಲಪ್ಮೆಂಟ್ ಆಗುತ್ತದೆ ಮತ್ತು ಟೀತ್ ಕೂಡ ಡೆವಲಪ್ ಆಗ್ತದೆ ಮತ್ತು ಪ್ರಾಪರ್ ವೇಟ್ ಗೇನ್ ಕೂಡ ಆಗುತ್ತಾರೆ ಅವರು. ಜಾಂಡಿಸ್ ಏನಾದರೂ ಇದ್ರೂ ಕೂಡ ಕಡಿಮೆ ಆಗುತ್ತದೆ. ನಂಬರ್ 5, ಇದು ಬಹಳ ಮುಖ್ಯ. ಪೀಡಿಯಾಟ್ರಿಷಿಯನ್ ಪ್ರಿಸ್ಕ್ರೈಬ್ಡೇ ಯೂಸ್ ಮಾಡಬೇಕು. ಎದೆ ಹಾಲುದಲ್ಲಿ ವಿಟಮಿನ್ ಡಿ ಕಡಿಮೆ ಇರುತ್ತದೆ. ವಿಟಮಿನ್ ಡಿ ಸಪ್ಲಿಮೆಂಟ್ ಕೊಡಬೇಕು 1 ವರ್ಷವರೆಗೆ. ಇದು ಬ್ರೈನ್ ಡೆವಲಪ್ಮೆಂಟ್ ಮತ್ತು ಬೋನ್ ಡೆವಲಪ್ಮೆಂಟ್ಗೆ ಬಹಳ ಮುಖ್ಯ, ಬಹಳ ಉಪಯೋಗಕಾರಿ. ವಿಟಮಿನ್ ಡಿ ಸಿರಪ್. ಸ್ಲೀಪ್. ಸಾಕಷ್ಟು ನಿದ್ರೆ ಮಗುವಿನ ಬೆಳವಣಿಗೆಗೆ ಬಹಳ ಮುಖ್ಯ. ಆದಷ್ಟು ನಿದ್ದೆ ಮಾಡಿಸಿ ಮಗುವಿಗೆ. ಸ್ಕಿನ್ ಕಾಂಟ್ಯಾಕ್ಟ್. ತಾಯಿಯ ಮತ್ತು ಮಗುವಿನ ಸಂಪರ್ಕ ಹಾಲಿನ ಉತ್ಪಾದನೆಗೆ ಹೆಚ್ಚಿಸುತ್ತದೆ. ತಾಯಿಯ ಹಾಗೂ ಮಗುವಿನ ಬಾಂಡ್ ಹೆಚ್ಚಾಗುತ್ತದೆ. ಟಿಪ್ ನಂಬರ್ 8 ಬಂದು ಬಹಳ ಮುಖ್ಯವಾದದ್ದು. ತಾಯಿಯ ಆರೋಗ್ಯ ಬಹಳ ಮುಖ್ಯ. ತಾಯಿ ಆರೋಗ್ಯವಾಗಿದ್ದರೆ ಮಾತ್ರ ಮಗುವಿಗೆ ಪೋಷಕಾಂಶ ಸಿಗುತ್ತದೆ. ಹೆಚ್ಚು ನೀರು ಮತ್ತು ಪ್ರೋಟೀನ್ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಸೇವಿಸಬೇಕು ತಾಯಿ. ಇದರಿಂದ ಅವರ ಹಾಲು ಉತ್ಪನ್ನ ಹೆಚ್ಚಾಗುತ್ತದೆ. ಟಿಪ್ ನಂಬರ್ 9, ಗ್ರೋತ್ ಟ್ರ್ಯಾಕಿಂಗ್ ಮಾಡಿ. ಮಗು ತೂಕ ಮತ್ತು ಎತ್ತರವನ್ನು ನಿಯಮಿತವಾಗಿ ಗಮನಿಸಿ. ನೀವು WHO ಚಾರ್ಟ್ ಫಾಲೋ ಮಾಡ್ಬೋದು, ಇಲ್ಲಾಂತಂದರೆ ಡಾಕ್ಟರ್ ಬಳಿ ನೀವು ಹೋಗಬಹುದು. ಟಿಪ್ ನಂಬರ್ 10, ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಖಂಡಿತ ಭೇಟಿ ಮಾಡಿ. ಮಾಲ್ನರಿಸ್ಡ್ ಬೇಬೀಸ್ ಬಹಳ ತೂಕ ಬಹಳ ಕಡಿಮೆ ಇರುತ್ತದೆ. ನೆಗ್ಲೆಕ್ಟ್ ಮಾಡದಂಗೆ ಡಾಕ್ಟರ್ ಬಳಿ ಹೋಗೋದು ಉತ್ತಮ. ಬೇಬಿ ಫುಲ್ ವೀಕ್ ಇದ್ದರೆ, ಮಾಲ್ನರಿಸ್ಡ್ ಇದ್ದರೆ ಮತ್ತು ಫೇಲಿಯರ್ ಟು ಥ್ರೈವ್ ಏನಾದರೂ ಇದ್ದರೆ ಅವರಿಗೆ ಅಂಡರ್ಲೈಯಿಂಗ್ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು. ಡಾಕ್ಟರ್ ಬಳಿ ಹೋಗೋದು ಉತ್ತಮ. ಏನಾದರೂ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಇರ್ಬೋದು, ಇಲ್ಲಂತಂದರೆ ಹಾರ್ಟ್ ಡಿಸೀಸಸ್ ಇರ್ಬೋದು, ಇಲ್ಲಾಂದರೆ ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕೂಡ ಇಡಬಹುದು. ಇವೆಲ್ಲ ಪೀಡಿಯಾಟ್ರಿಷಿಯನ್ ಬಳಿ ಹೋಗೋದು ಉತ್ತಮ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೊದಲಲು.